ನಮ್ಮಲ್ಲಿ ಬಹಳಷ್ಟು ಜನರಿಗೆ ಕಾಲಲ್ಲಿ ಊತ ಬರೋದು, ಬಾವು ಬರುವಂತಹದ್ದು, ಕಾಲು ಭಾರ ಆಗ್ತಾ ಇದೆ ಅಂತ ಹೇಳ್ತಿರ್ತಾರೆ. ಕೆಲವೊಬ್ಬರಿಗೆ ಕಾಲು ಹಿಡ್ಕೊಂಡ್ಬಿಡುತ್ತೆ, ಕಚ್ ಎಳಿತಾ ಇದೆ, ರಾತ್ರಿ ನಿದ್ದೆನೆ ಬರಲ್ಲ ಅಂತ ಹೇಳೋರು ಇರ್ತಾರೆ. ಕೆಲವೊಬ್ಬರಿಗೆ ಕಾಲಲ್ಲಿ ರಕ್ತನಾಳ ಉಬ್ಬಿ ಬಿಟ್ಟಿರುತ್ತೆ, ಅದನ್ನ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಕಾಲಲ್ಲಿ ಗಾಯ ಆದ್ರೆ ಬೇಗ ವಾಸಿ ಆಗಲ್ಲ, ಕಾಲಿನ ಚರ್ಮದ ಬಣ್ಣ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಿರ್ತಾರೆ. ಈ ಎಲ್ಲಾ ತೊಂದರೆಗಳು ಕಾಲಿಗೆ ಹೋಗಿರುವಂತಹ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು. ನಿಮ್ಗೆ ಡಯಾಬಿಟಿಸ್ ಇದ್ರೆ, ತುಂಬಾ ಹೊತ್ತು ಕೂತ್ಕೊಂಡೇ ಇರುವಂತಹ ಕೆಲಸ ಮಾಡಿದ್ರೆ, ನಿಂತ್ಕೊಂಡೇ ಕೆಲಸ ಮಾಡ್ತಾ ಇದ್ರೆ ಈ ತೊಂದರೆಗಳು ಬರುವಂತಹ ಸಾಧ್ಯತೆ ಹೆಚ್ಚು. ಕೆಲವೊಂದು ಆಹಾರ ಪದಾರ್ಥಗಳನ್ನ ನಾವು ಸರಿಯಾಗಿ ನಮ್ಮ ಆಹಾರದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಇದನ್ನೆಲ್ಲ ಸರಿಪಡಿಸಬಹುದು ಅಂದ್ರೆ ಆಶ್ಚರ್ಯ ಆಗತ್ತಲ್ವಾ? ಯಾವುದು ಆ 5 ಮುಖ್ಯ ಆಹಾರಗಳು ಇವತ್ತು ನೋಡೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಾನು ಕೀಲು ಮತ್ತು ಮೂಳೆಗಳ ತೊಂದರೆಗಳ ಬಗ್ಗೆ, ಅದಕ್ಕೆ ಬೇಕಾಗಿರುವಂತಹ ಜೀವನ ಶೈಲಿ, ಆಹಾರ ಮತ್ತು ವ್ಯಾಯಾಮಗಳ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಇದರ ಬಗ್ಗೆ ಪ್ರತಿಯೊಬ್ಬರಲ್ಲೂ ಹಲವಾರು ಪ್ರಶ್ನೆಗಳಿರಬಹುದು, ಡೌಟ್ಗಳಿರಬಹುದು. ಸೊ ನಿಮ್ಮ ಡೌಟ್ ಮತ್ತು ಪ್ರಶ್ನೆಗಳನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕೇಳಿ. ಅದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಿಮ್ಮ ಪ್ರಶ್ನೆಯಿಂದ ಇನ್ನಷ್ಟು ಜನರಿಗೆ ಉಪಯೋಗ ಆಗಬಹುದು. ಕಾಲಲ್ಲಿ ರಕ್ತ ಸಂಚಾರ ಸರಿಯಾಗ್ಲಿಲ್ಲ ಅಂದ್ರೆ ತೊಂದರೆಗಳು ಯಾಕಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಹೃದಯದಿಂದ ಕಾಲುಗಳಿಗೆ ಆರ್ಟರಿ ಅಂದ್ರೆ ಅಪಧಮನಿಯ ಮೂಲಕ ಕಾಲಿಗೆ ರಕ್ತ ಸಂಚಾರ ಪೂರೈಕೆ ಆಗುತ್ತೆ. ಅಲ್ಲಿರುವಂತಹ ಮಾಂಸಖಂಡ, ಮೂಳೆಗಳು, ನರಗಳು ಇದಕ್ಕೆಲ್ಲ ಸರಿಯಾಗಿ ರಕ್ತ ಸಂಚಾರ ಕೊಟ್ಟು ಆಮ್ಲಜನಕ ಕೊಟ್ಟು ಅಲ್ಲಿರುವಂತಹ ಟಾಕ್ಸಿನ್ಸ್, ವಿಷ ಪದಾರ್ಥಗಳನ್ನ ವಾಪಸ್ ಹೃದಯದ ಕಡೆಗೆ ವೇನ್ಸ್ ಅಂದ್ರೆ ಅಭಿಧಮನಿಯ ಮೂಲಕ ಅದು ವಾಪಸ್ ಬರ್ತಾ ಇರುತ್ತೆ. ಇದು ಸರಾಗವಾಗಿ ಆಗ್ತಾ ಇದ್ರೆ ನಮ್ಮ ಕಾಲುಗಳಲ್ಲಿ ಶಕ್ತಿ ಚೆನ್ನಾಗಿರುತ್ತೆ, ನಾವು ಓಡಾಡ್ಬೋದು, ಯಾವುದೇ ತೊಂದರೆಗಳಿರಲ್ಲ. ಅದಕ್ಕೆ ರಕ್ತ ಸಂಚಾರ ಪೂರೈಕೆ ಆಗುವಂತಹ ಆರ್ಟರಿಗಳಲ್ಲಿ ತೊಂದರೆ ಇದ್ರೆ, ವಯಸ್ಸಾಗ್ತಾ ಇದ್ದಾಗೆ ಅಥೆರೋಸ್ಕ್ಲೆರೋಸಿಸ್ ಅಂತ ಹೇಳ್ತೀವಿ, ಅಂದ್ರೆ ರಕ್ತನಾಳ ಟೈಟ್ ಆಗ್ಬಿಡುತ್ತೆ, ಅಲ್ಲಿ ಬ್ಲಾಕ್ ಆಗ್ಬಿಡುತ್ತೆ, ಆವಾಗ ಕಡಿಮೆ ರಕ್ತ ಸಂಚಾರ ಪೂರೈಕೆ ಆಗ್ಬೋದು. ಡಯಾಬಿಟಿಸ್ ಇರೋರಿಗೆ ಡಯಾಬಿಟಿಕ್ ಫುಟ್, ಒಳಗಡೆ ಇರುವಂತಹ ರಕ್ತನಾಳ ತೆಳ್ಳಗಾಗಿ ರಕ್ತ ಸಂಚಾರ ಕಡಿಮೆ ಆಗಿ ತೊಂದರೆಗಳಾಗುವಂತ ಸಾಧ್ಯತೆ ಇರುತ್ತೆ. ಅದೇ ವೇನ್ಸ್ಗಳಲ್ಲಿ ಅಭಿಧಮನಿಯಲ್ಲಿ ತೊಂದರೆ ಇದ್ರೆ, ವಾಪಸ್ ರಕ್ತ ಸಂಚಾರ ಬರಬೇಕಾದ್ರೆ ಅಲ್ಲಿರುವಂತಹ ವ್ಯಾಲ್ವ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದಾಗ ಕಾಲಲ್ಲೇ ರಕ್ತ ಉಳಿದು ಬಿಡುತ್ತೆ, ಅವಾಗ ರಕ್ತನಾಳ ಉಬ್ಬು ಬಿಡುತ್ತೆ, ಅಲ್ಲಿರುವಂತಹ ಪೈಪ್ ದಪ್ಪ ಆಗ್ತಾ ಬರುತ್ತೆ, ಅವಾಗ ಸೆಳೆತ ಬರೋದು, ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಅಥವಾ ತುಂಬಾ ಹೊತ್ತು ಕೂತ್ಕೊಂಡೇ ಇರುವಂತಹ ಕೆಲಸ ಮಾಡೋರಲ್ಲಿ, ನಿಂತ್ಕೊಂಡೇ ಇರೋರಲ್ಲಿ ಕಾಲು ನಾವು ಹೆಚ್ಚು ಮೂವ್ಮೆಂಟ್ ಮಾಡಲಿಲ್ಲ ಅಂದ್ರೆ ಅಲ್ಲೇ ಕಾಲಲ್ಲೇ ರಕ್ತ ಹೆಪ್ಪುಗಟ್ಟುವಂಥದ್ದು, ಬ್ಲಡ್ ಕ್ಲಾಟ್ ಆಗುವಂಥದ್ದು, ವೀನಸ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ, ಈ ತೊಂದರೆಗಳಾಗ್ಬಿಟ್ಟು ಸಮಸ್ಯೆ ಬಂದ್ಬಿಡಬಹುದು. ಸೊ ಆದ್ರಿಂದ ಸರಿಯಾಗಿ ಸರಾಗವಾಗಿ ರಕ್ತ ಸಂಚಾರ ಆಗ್ತಾ ಇರುವಂತಹದ್ದು ಬಹಳ ಮುಖ್ಯ. ಯಾವ 5 ಆಹಾರ ಪದಾರ್ಥಗಳನ್ನು ತಗೊಳ್ಳೋದ್ರಿಂದ ಕಾಲಿಗೆ ರಕ್ತ ಸಂಚಾರ ಚೆನ್ನಾಗಾಗತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದು ಬೆಳ್ಳುಳ್ಳಿ, ಗಾರ್ಲಿಕ್. ಬೆಳ್ಳುಳ್ಳಿ ನಮ್ಮ ದಕ್ಷಿಣ ಭಾರತದ ಎಲ್ಲಾ ಅಡುಗೆ ಮನೆಗಳಲ್ಲಿ ಇದ್ದೇ ಇರುತ್ತೆ. ಆದ್ರೆ ಅದನ್ನ ನಾವು ಎಷ್ಟು ಬಳಸ್ತೀವಿ ಅಂತ ವಿಚಾರ ಮಾಡೋಣ. ಬೆಳ್ಳುಳ್ಳಿಯಲ್ಲಿರುವಂತಹ ಆಲಿಸಿನ್ ಅನ್ನುವಂತಹ ಕಾಂಪೌಂಡ್ ನಮ್ಮ ರಕ್ತ ಸಂಚಾರ ಇಂಪ್ರೂವ್ ಆಗಕ್ಕೆ ಅನುಕೂಲ ಮಾಡ್ತಾ ಹೋಗುತ್ತೆ. ಇದು ಪವರ್ಫುಲ್ ವ್ಯಾಸೋ ಡೈಲೇಟರ್ ಅಂತ ಹೇಳ್ತೀವಿ, ಅಂದ್ರೆ ರಕ್ತನಾಳಗಳನ್ನ ಅಗಲ ಮಾಡಿ ರಕ್ತ ಸಂಚಾರ ಅನುಕೂಲ ಆಗ್ಲಿಕ್ಕೆ, ಹೆಚ್ಚಾಗ್ಲಿಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಮುಖ್ಯವಾಗಿ ಕೈಗಳಿಗೆ ಮತ್ತು ಪಾದಗಳಿಗೆ ರಕ್ತ ಸಂಚಾರ ಚೆನ್ನಾಗಾಗ್ಲಿಕ್ಕೆ ಈ ಬೆಳ್ಳುಳ್ಳಿ ಸಹಕಾರಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ನಮ್ಮ ರಕ್ತನಾಳಗಳ ಒಳಗಡೆ ಬ್ಲಾಕ್ ಆಗೋದು, ಅಥೆರೋಸ್ಕ್ಲೆರೋಸಿಸ್ ಅಂತ ಆಗುವಂತಹದ್ದು ನಮ್ಮ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಿದ್ದಾಗ, ಈ ಕೆಟ್ಟ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಲಿಕ್ಕೆ ಈ ಬೆಳ್ಳುಳ್ಳಿ ಬಹಳ ಉಪಯುಕ್ತ. ಅದರಿಂದ ಪ್ರತಿದಿನ ಬೆಳಿಗ್ಗೆ ನಾವು ಬೆಳ್ಳುಳ್ಳಿ ತಿನ್ನೋದ್ರಿಂದ, ನಮ್ಮ ಆಹಾರದಲ್ಲಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹೇಗೆ ತಿನ್ಬೇಕು? ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬೆಳ್ಳುಳ್ಳಿ ಅನ್ನ, ಅದರಲ್ಲಿ 1 ಅಥವಾ 2 ಎಸಳು ಅಥವಾ 2 ಪೀಸನ್ನು ತಗೊಂಡು ಅದನ್ನ ಕ್ರಶ್ ಮಾಡಬೇಕು, ಇಲ್ಲ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಬೇಕು. ಹಾಗೆ ನೀರಿನ ಜೊತೆ ತಗೊಳ್ಳೋದ್ರಿಂದ ನಮಗೆ ಉಪಯೋಗ ಆಗ್ತಾ ಹೋಗುತ್ತೆ. ಇದು ಕ್ರಶ್ ಮಾಡಿ ಪೀಸ್ ಮಾಡಿದಾಗ ಅದರಲ್ಲಿರುವಂತಹ ಆಲಿಸಿನ್ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ಬೋದು. ಅದು ನಮ್ಗೆ ತಗೊಳಕ್ ಆಗ್ತಾ ಇಲ್ಲ, ಸ್ವಲ್ಪ ಆ ರುಚಿ ನಮ್ಗೆ ಸರಿ ಅನಿಸ್ತಾ ಇಲ್ಲ ಅಂತಿದ್ದಾಗ ನಮ್ಮ ಆಹಾರದಲ್ಲಿ ಅದನ್ನ ನಾವು ಬಳಸಬಹುದು. ಬೆಳ್ಳುಳ್ಳಿಯಿಂದ ನಾವು ಚಟ್ನಿ ಪುಡಿ ಮಾಡ್ಬೋದು, ಬೆಳ್ಳುಳ್ಳಿ ಚಟ್ನಿಗೆ ನಾವು ಹಾಕೊಂಡು ತಿನ್ಬೋದು, ಅಥವಾ ಸಾರು, ಸಾಂಬಾರು, ರಸಂ ಮಾಡಿದಾಗ ಅದಕ್ಕೆ ನಾವು ಬೆಳ್ಳುಳ್ಳಿ ಹಾಕ್ಬೋದು. ಈ ರೀತಿ ಬೆಳ್ಳುಳ್ಳಿಯನ್ನ ಪ್ರತಿನಿತ್ಯ ತಗೊಳ್ಳೋದ್ರಿಂದ ನಮ್ಮ ಕಾಲಲ್ಲಿ ಇರುವಂತಹ ರಕ್ತ ಸಂಚಾರ ಅನುಕೂಲ ಆಗ್ತಾ ಹೋಗುತ್ತೆ. ಅವಾಗ ಈ ತೊಂದರೆಗಳನ್ನ ಕಡಿಮೆ ಮಾಡಲಿಕ್ಕೆ ಬೆಳ್ಳುಳ್ಳಿ ಬಹಳ ಉಪಯೋಗ ಕೊಡುವಂತಹ ಒಂದು ಆಹಾರ ಪದಾರ್ಥ ಅಂತ ನಾವು ಹೇಳ್ಬೋದು. ಎರಡನೇದು ಟರ್ಮರಿಕ್, ಅರಿಶಿನ. ಅರಿಶಿನ ಪುರಾತನ ಕಾಲದಿಂದಲೂ ಇದನ್ನ ಒಂದು ಔಷಧಿ ಅಂತ ನಮ್ಮ ಪೂರ್ವಜರು ಬಳಸ್ತಾ ಬರ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ರಕ್ತ ಸಂಚಾರವನ್ನ ಇಂಪ್ರೂವ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತ ನೋಡೋಣ. ಇದು ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳಿಂದ ಕೂಡಿರುತ್ತೆ. ಆಂಟಿ ಇನ್ಫ್ಲಮೇಟರಿ, ಉರಿಯೂತವನ್ನ ಕಡಿಮೆ ಮಾಡುವಂಥದ್ದು. ಕಾಲಿಗೆ ರಕ್ತ ಸಂಚಾರದ ಸಮಸ್ಯೆ ಇದ್ದಾಗ, ರಕ್ತನಾಳಗಳ ತೊಂದರೆ ಇದ್ದಾಗ ಅಲ್ಲಿ ಒಳಗಡೆ ಉರಿಯೂತ ಬಂದಿರುತ್ತೆ, ಇನ್ಫ್ಲಮೇಷನ್ ಆಗಿರುತ್ತೆ. ಇದನ್ನ ಬೇಗ ಚೆನ್ನಾಗಿ ಕಡಿಮೆ ಮಾಡಿದಷ್ಟು ಸರಾಗವಾಗಿ ರಕ್ತ ಸಂಚಾರ ಆಗ್ಲಿಕ್ಕೆ, ಅಲ್ಲಿಗೆ ಆಮ್ಲಜನಕ ಪೂರೈಕೆ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಆದ್ರಿಂದ ಅರಿಶಿನ ತಗೊಳ್ಳೋದ್ರಿಂದ ಕಾಲಿಗೆ ರಕ್ತ ಸಂಚಾರ ಚೆನ್ನಾಗಾಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ.
ಈ ಡಯಾಬಿಟಿಸ್ ಇದ್ದಾಗ ಮತ್ತೆ ಬೇರೆ ಸಮಸ್ಯೆ ಇದ್ದಾಗ, ರಕ್ತನಾಳಗಳ ತೊಂದರೆ ಇದ್ದಾಗ ಒಳಗಡೆ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಅಲ್ಲಿರುವಂತಹ ಕೋಶಗಳಿಗೆ, ಜೀವಕೋಶಗಳಿಗೆ ತೊಂದರೆ ಆಗ್ತಾ ಇರುತ್ತೆ. ಸೊ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಗುಣಗಳು ಕೂಡ ಅದನ್ನ ಸರಿಪಡಿಸಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅರಿಶಿನ ಪ್ರತಿನಿತ್ಯ ನಾವು ತಗೊಳ್ಳೋದ್ರಿಂದ ನಮಗೆ ಬಹಳಷ್ಟು ಅನುಕೂಲಗಳಾಗುತ್ತೆ. ಅರಿಶಿನವನ್ನ ನಾವು ಹೇಗೆ ತಗೋಬೇಕು? ಪ್ರತಿದಿನ 1 ಲೋಟ ಹಾಲನ್ನ ಸ್ವಲ್ಪ ಬಿಸಿ ಹಾಲಿಗೆ ತಗೊಂಡು ಅರ್ಧ ಚಮಚ ಅರಿಶಿನ ಹಾಕೊಂಡು, ಅರಿಶಿನ ಜೊತೆಗೆ ಅರಿಶಿನದಲ್ಲಿರುವಂತಹ ಕರ್ಕ್ಯೂಮಿನ್ ಅನ್ನುವಂತಹ ಪ್ರಾಡಕ್ಟ್, ಇದು ನಮಗೆ ಇಂಪಾರ್ಟೆಂಟ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಅಂತ ಹೇಳ್ತೀವಿ. ಅದು ಆಕ್ಟಿವೇಟ್ ಆಗ್ಲಿಕ್ಕೆ ಒಂದ್ ಸ್ವಲ್ಪ ಪೈಪರಿನ್, ಅದು ಕಾಳುಮೆಣಸಲ್ಲಿ ಸಿಗುತ್ತೆ, ಸ್ವಲ್ಪ ಕಾಳುಮೆಣಸು ಹಾಕೊಂಡು ಅರಿಶಿನ ಜೊತೆಗೆ ಹಾಲನ್ನು ಕುಡಿಯೋದ್ರಿಂದ ಬಹಳ ಚೆನ್ನಾಗಿ ನಮಗೆ ಪ್ರತಿನಿತ್ಯ ಬೇಕಾಗಿರುವಂತಹ ಒಳ್ಳೆಯ ಗುಣಗಳು ಅರಿಶಿನದಿಂದ ಸಿಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನಾವು ಮಾಡುವಂತಹ ಸಾಂಬಾರಲ್ಲಿ ಅರಿಶಿನ ಹಾಕ್ತಿವಿ, ಬೇರೆ ತರಕಾರಿಗಳ ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕೊಂಡು ತಿನ್ನುವಂತಹ ಅಭ್ಯಾಸ ಇದ್ರೆ ನಮ್ಗೆ ಪ್ರತಿದಿನ ಇದರ ಒಳ್ಳೆಯ ಗುಣಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಮೂರನೇದು ಸಿಟ್ರಸ್ ಫ್ರೂಟ್ಸ್, ಹುಳಿ ಸಿಹಿ ಇರುವಂತಹ ಹಣ್ಣುಗಳು ಅಂತ ಹೇಳ್ಬೋದು. ಕಿತ್ಲೆ ಹಣ್ಣು, ಮೂಸಂಬಿ ಹಣ್ಣು, ನಿಂಬೆ ಹಣ್ಣು, ನೆಲ್ಲಿಕಾಯಿ, ಇದೆಲ್ಲದರಲ್ಲೂ ವಿಟಮಿನ್ ಸಿ ಬಹಳ ಜಾಸ್ತಿ ಚೆನ್ನಾಗಿರುತ್ತೆ. ವಿಟಮಿನ್ ಸಿ, ಆಸ್ಕಾರ್ಬಿಕ್ ಆಸಿಡ್, ಇದು ಚೆನ್ನಾಗಿದ್ರೆ ನಮ್ಮ ದೇಹದಲ್ಲಿರುವಂತಹ ಕೊಲಾಜನ್ ಮತ್ತು ಇಲಾಸ್ಟಿನ್ ಬಹಳ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಕೊಲಾಜನ್ ಮತ್ತು ಇಲಾಸ್ಟಿನ್ ನಮ್ಮ ರಕ್ತನಾಳದ ಬಹಳ ಮುಖ್ಯವಾದಂತಹ ಅಂಗ. ಇದು ಆರೋಗ್ಯವಾಗಿದ್ರೆ ನಮ್ಮ ರಕ್ತನಾಳ ಚೆನ್ನಾಗಿರುತ್ತೆ ಅಂತ. ಸೊ ಇದಕ್ಕೋಸ್ಕರ ಈ ವೆರಿಕೋಸ್ ವೇನ್ ಸಮಸ್ಯೆ ಇದ್ರೆ ಅಥವಾ ರಕ್ತನಾಳದ ಯಾವುದೇ ತೊಂದರೆಗಳಿದ್ರು ಕೂಡ ಈ ಹುಳಿ ಸಿಹಿ ಇರುವಂತಹ ಹಣ್ಣುಗಳಿಂದ ನಮಗೆ ಬಹಳ ಉಪಯೋಗ ಆಗ್ತಾ ಹೋಗುತ್ತೆ. ಇದರಿಂದ ಆಂಟಿ ಆಕ್ಸಿಡೆಂಟ್ ಗುಣಗಳು ನಮ್ಗೆ ಸಿಗುತ್ತೆ. ಹಣ್ಣುಗಳನ್ನು ತಿನ್ನೋದ್ರಿಂದ ಅದರಲ್ಲಿರುವಂತಹ ಖನಿಜಾಂಶಗಳು, ಅದರಲ್ಲಿರುವಂತಹ ನಾರಿನಂಶ, ಬೇರೆ ಪೋಷಕಾಂಶಗಳು ಕೂಡ ನಮಗೆ ಸಿಗೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಈ ಅರಿಶಿನ, ವಿಟಮಿನ್ ಸಿ ಜಾಸ್ತಿ ಇರುವಂತಹ ಹಣ್ಣುಗಳು, ಇದೆಲ್ಲ ತಗೊಳ್ಳೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗ್ತಾ ಹೋಗುತ್ತೆ. ಅವಾಗ ಪದೇ ಪದೇ ನಮಗೆ ಕೆಮ್ಮು ನೆಗಡಿ ಆಗುವಂಥದ್ದು, ಸಣ್ಣ ಪುಟ್ಟ ಗಾಯ ಆದ್ರೂ ನಮಗೆ ಲೇಟಾಗಿ ವಾಸಿ ಆಗುವಂಥದ್ದು, ಇದೆಲ್ಲದೂ ಕೂಡ ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇದನ್ನ ನಾವು ಹೇಗೆ ಅನುಸರಿಸಬಹುದು? ಬೆಳಗ್ಗೆ ಎದ್ದ ತಕ್ಷಣ 1 ಲೋಟಕ್ಕೆ ಈ ನಿಂಬೆ ಹಣ್ಣಿನ ರಸ ಅಥವಾ ನಿಂಬೆ ಹಣ್ಣನ್ನ ನೀರಿಗೆ ಹಾಕೊಂಡು ಕುಡಿಯುವಂತಹ ಅಭ್ಯಾಸ ಇರಬೇಕು. ಅದಕ್ಕೆ ಸ್ವಲ್ಪ ಬೇಕಾದ್ರೆ ಜೇನುತುಪ್ಪ ಹಾಕೋಬಹುದು. ಅಥವಾ ಇಡೀ ದಿನದಲ್ಲಿ ನಾವು ಒಂದಾದ್ರೂ ಈ ಹುಳಿ ಸಿಹಿ ಇರುವಂತಹ ಹಣ್ಣನ್ನ ತಿನ್ನುವಂತಹ ಅಭ್ಯಾಸ, ಅಂದ್ರೆ ಕಿತ್ಲೆ ಹಣ್ಣಾಗಿರ್ಬೋದು, ಮುಸಂಬಿ ಹಣ್ಣಾಗಿರ್ಬೋದು, ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಕೊಂಡು ನೆಲ್ಲಿಕಾಯಿನ ಹಾಗೆ ತಿನ್ನುವಂಥದ್ದು, ಇದೆಲ್ಲದರಿಂದನೂ ಕೂಡ ನಮ್ಗೆ ಈ ರಕ್ತನಾಳಕ್ಕೆ ಬೇಕಾಗಿರುವಂತಹ ಒಳ್ಳೆ ಗುಣಗಳು ನಮ್ಗೆ ಸಿಟ್ರಸ್ ಫ್ರೂಟ್ಸ್ ಇಂದ ಪ್ರತಿದಿನ ಸಿಕ್ಕಿದಾಗ ಆಗುತ್ತೆ. 4ನೇದು ಹಸಿರು ಸೊಪ್ಪುಗಳು, ಲೀಫಿ ಗ್ರೀನ್ಸ್. ಪ್ರಕೃತಿ ನಮ್ಗೆ ಕೊಟ್ಟಿರುವಂತಹ ಸೂಪರ್ ಫುಡ್ ಅಂತ ಹೇಳ್ಬೋದು ಈ ಸೊಪ್ಪುಗಳು. ಇದರಲ್ಲಿ ಹಲವಾರು ಪೋಷಕಾಂಶಗಳಿದೆ. ಇದರಲ್ಲಿ ಮುಖ್ಯವಾಗಿರುವಂತಹ ನೈಟ್ರೇಟ್ಸ್, ಈ ಪಾಲಕ್ ಸೊಪ್ಪು, ಮೆಂತೆ ಸೊಪ್ಪು, ಹರವೆ ಸೊಪ್ಪು, ಈ ಸೊಪ್ಪುಗಳಲ್ಲಿ ಇರುವಂತಹ ನೈಟ್ರೇಟ್ಸ್ ನಮ್ಮ ದೇಹದಲ್ಲಿ ಒಳಗಡೆ ಹೋದಾಗ ನೈಟ್ರಿಕ್ ಆಕ್ಸೈಡ್ ಆಗಿ ಮಾರ್ಪಾಡಾಗುತ್ತೆ. ಇದು ಒಂದು ನ್ಯಾಚುರಲ್ ವ್ಯಾಸೋ ಡೈಲೇಟರ್ ಅಂತ ಹೇಳ್ತೀವಿ. ಅಂದ್ರೆ ರಕ್ತನಾಳಗಳನ್ನ ಅಗಲ ಮಾಡಿ ರಕ್ತ ಸಂಚಾರ ಹೆಚ್ಚು ಮಾಡಲಿಕ್ಕೆ ಅನುಕೂಲ ಕೊಡುವಂತಹ ಒಂದು ಪದಾರ್ಥ ನೈಟ್ರಿಕ್ ಆಕ್ಸೈಡ್. ಇದು ಈ ಸೊಪ್ಪುಗಳಲ್ಲಿ ಬಹಳ ಚೆನ್ನಾಗಿರುತ್ತೆ. ಇದರಿಂದ ಪಾದಕ್ಕೆ, ಕೈಗಳಿಗೆ ಹೋಗುವಂತಹ ರಕ್ತ ಸಂಚಾರ ಚೆನ್ನಾಗಿ ಮಾಡಲಿಕ್ಕೆ, ನಮ್ಮ ಹೃದಯಕ್ಕೆ, ಮೆದುಳಿಗೆ ಹೋಗುವಂತಹ ರಕ್ತ ಸಂಚಾರ ಚೆನ್ನಾಗಿ ಮಾಡಲಿಕ್ಕೆ, ನಮ್ಮ ಕಿಡ್ನಿಗಳಿಗೆ, ಜಠರಕ್ಕೆ ಹೋಗುವಂತಹ ರಕ್ತ ಸಂಚಾರ ಚೆನ್ನಾಗಿ ಮಾಡಲಿಕ್ಕೆ ಈ ಎಲ್ಲಾ ಗುಣಗಳಿರುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದರಲ್ಲಿರುವಂತಹ ವಿಟಮಿನ್ ಕೆ ಬಹಳ ಚೆನ್ನಾಗಿ ಸೊಪ್ಪುಗಳಿಂದ ನಮ್ಗೆ ಸಿಗುತ್ತೆ. ಅದು ವಿಟಮಿನ್ ಕೆ ನಮ್ಮ ರಕ್ತದಲ್ಲಿರುವಂತಹ ಕ್ಲಾಟಿಂಗ್ ಮೆಕ್ಯಾನಿಸಮ್ಗೆ ಬಹಳ ಉಪಯೋಗ ಬೇಕಾಗಿರುವಂತಹ ಪದಾರ್ಥ. ವಿಟಮಿನ್ ಕೆ ಚೆನ್ನಾಗಿದೆ ಅಂತಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಚೆನ್ನಾಗಾಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸರಾಗವಾಗಿ ರಕ್ತ ಸಂಚಾರ ಆಗ್ಲಿಕ್ಕೂ ಕೂಡ ಇದು ಅನುಕೂಲ ಮಾಡುತ್ತೆ. ಸೊ ವಿಟಮಿನ್ ಕೆನೂ ಕೂಡ ನಮ್ಗೆ ಇದರಿಂದ ಸಿಗುತ್ತೆ. ಬೇರೆ ನಾರಿನಂಶ, ಬೇರೆ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿಗಳು ಕೂಡ ಈ ಸೊಪ್ಪುಗಳಲ್ಲಿ ಇರುತ್ತೆ. ಸೊ ಪ್ರತಿದಿನ ಒಂದಲ್ಲ ಒಂದು ಸೊಪ್ಪಿನ ಪದಾರ್ಥವನ್ನ ನಾವು ಮಾಡಲೇಬೇಕು ಅಂತ ನಾವು ನಿರ್ಧಾರ ಮಾಡಬೇಕು. ಒಂದಿನ ಸೊಪ್ಪಿನ ಸಾರು ಮಾಡಿದ್ರೆ ಇನ್ನೊಂದಿನ ಸೊಪ್ಪಿನ ಚಟ್ನಿ ಮಾಡಬಹುದು. ನಮ್ಮ ಮಲ್ನಾಡ್ ಪ್ರಾಂತ್ಯದಲ್ಲಿ ತಂಬಳಿ ಮಾಡ್ತಾರೆ. ತಂಬಳಿಯಲ್ಲಿ ನಾವು ಮುಖ್ಯವಾಗಿ ಸೊಪ್ಪನ್ನ ಬಳಸ್ತೀವಿ. ಸೊಪ್ಪಿನ ಜೊತೆಗೆ ಮಜ್ಜಿಗೆ ಹಾಕ್ತಿವಿ. ಮಜ್ಜಿಗೆಯಲ್ಲಿರುವಂತಹ ಪ್ರೋಬಯೋಟಿಕ್ಸ್, ಬೇರೆಗೆ ಜೀರಿಗೆ ಹಾಕ್ತಿವಿ, ಕಾಯಿ ಹಾಕ್ತಿವಿ, ಅದರಲ್ಲಿ ಒಳ್ಳೆಯ ಕೊಬ್ಬಿನಂಶ, ಈ ಎಲ್ಲಾ ಗುಣಗಳಿರುವಂತಹ ತಂಬಳಿಯನ್ನ ಮಾಡುವಂತಹ ಅಭ್ಯಾಸವನ್ನ ನಾವು ಎಲ್ಲಾ ಮನೆಗಳಲ್ಲಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳ್ಬೋದು. ಈ ರೀತಿ ಸೊಪ್ಪುಗಳನ್ನ ಬಳಸೋದ್ರಿಂದನೂ ಕೂಡ ನಮ್ಮ ರಕ್ತ ಸಂಚಾರ ಚೆನ್ನಾಗಾಗ್ಲಿಕ್ಕೆ, ಈ ತೊಂದರೆಗಳನ್ನ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. 5ನೇದು ಡ್ರೈ ಫ್ರೂಟ್ಸ್ ಮತ್ತು ಕೆಲವೊಂದು ಬೀಜಗಳು. ಪ್ರತಿದಿನ ಕೆಲವೊಂದು ಡ್ರೈ ಫ್ರೂಟ್ಸ್ ಅನ್ನ ಮತ್ತು ಬೀಜಗಳನ್ನು ತಗೊಳ್ಳೋದ್ರಿಂದನೂ ಕೂಡ ರಕ್ತ ಪರಿಚಲನೆ ಚೆನ್ನಾಗಾಗ್ಲಿಕ್ಕೆ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಅಕ್ರೋಡ್ ಮತ್ತು ಬಾದಾಮ್ ಅನ್ನ ತಗೊಳ್ಳೋದ್ರಿಂದ, ಅಗಸೆ ಬೀಜ, ಚಿಯಾ ಬೀಜ ತಗೊಳ್ಳೋದ್ರಿಂದ ನಮಗೆ ಇದರಲ್ಲಿ ಬಹಳಷ್ಟು ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ ಚೆನ್ನಾಗಿದ್ದ ತಕ್ಷಣ ರಕ್ತ ಪರಿಚಲನೆ ಚೆನ್ನಾಗಾಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ರಕ್ತನಾಳದ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಅದರಿಂದ ಇದನ್ನ ನಾವು ಪ್ರತಿನಿತ್ಯ ಬಳಸಬೇಕು. ಅಷ್ಟೇ ಅಲ್ಲದೆ ಇದರಲ್ಲಿರುವಂತಹ ವಿಟಮಿನ್ ಇ,
ಮ್ಯಾಗ್ನೀಷಿಯಂ, ಕೆಲವೊಂದು ನಾರಿನಂಶ, ಇದೆಲ್ಲದೂ ಕೂಡ ನಮ್ಮ ಹೃದಯದ ಆರೋಗ್ಯದ ಮೇಲೂ ಒಳ್ಳೆ ಪರಿಣಾಮ ಬೀರುತ್ತೆ. ರಕ್ತ ಪರಿಚಲನೆ ಚೆನ್ನಾಗಾಗ್ಲಿಕ್ಕೆ ಇದು ಸಹಾಯಕ ಆಗುತ್ತೆ ಅಂತ ಹೇಳ್ಬೋದು. ಒಂದು ಮುಷ್ಟಿ ಡ್ರೈ ಫ್ರೂಟ್ಸ್ನಾದ್ರೂ ಪ್ರತಿದಿನ ತಿನ್ಬೇಕು. ಮುಖ್ಯವಾಗಿ ಬಾದಾಮ್, ಅಕ್ರೋಡನ್ನ ನಾವು ಸೇರಿಸಬೇಕು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಈ ಅಗಸೆ ಬೀಜ, ಚಿಯಾ ಬೀಜ ತಗೊಳ್ಳೋದ್ರಿಂದ ನಮ್ಗೆ ಹಲವಾರು ಲಾಭಗಳಾಗುತ್ತೆ. ಈ ಡ್ರೈ ಫ್ರೂಟ್ಸ್ ನ ಹೇಗೆ ತಗೋಬೇಕು, ಅಗಸೆ ಬೀಜ, ಚಿಯಾ ಬೀಜನ ಹೇಗೆ ತಗೋಬೇಕು ಅಂತ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಡೀಟೇಲ್ಸ್ಗೋಸ್ಕರ ನೀವು ನೋಡ್ಬೋದು. ಈ ಅಗಸೆ ಬೀಜದ ಚಟ್ನಿ ಪುಡಿ ಮಾಡ್ಕೊಂಡು ಅಥವಾ ಸ್ವಲ್ಪ ರೋಸ್ಟ್ ಮಾಡಿ ಪುಡಿ ಮಾಡ್ಕೊಂಡು ನಾವು ತಿನ್ಬಹುದು. ಅಥವಾ ಈ ಚಿಯಾ ಬೀಜನ ನಾನು ನೀರಲ್ಲಿ ನೆನೆಸ್ಕೊಂಡು ಅಥವಾ ಮಜ್ಜಿಗೆಗೆ ಹಾಕೊಂಡು ಅದನ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಕುಡಿಬಹುದು. ಸೊ ಇದರಿಂದನೂ ಕೂಡ ನಮಗೆ ಹಲವಾರು ಈ ರಕ್ತ ಪರಿಚಲನೆಗೆ ಅನುಕೂಲ ಆಗ್ತಾ ಹೋಗುತ್ತೆ. ಕೇವಲ ಈ 5 ಆಹಾರ ಪದಾರ್ಥಗಳನ್ನ ನಮ್ಮ ಆಹಾರದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಕಾಲಿಗೆ ರಕ್ತ ಸಂಚಾರ ಚೆನ್ನಾಗಾಗ್ಬಿಡುತ್ತಾ ಡಾಕ್ಟ್ರೇ ಅಂತ ಕೇಳಿದ್ರೆ, ಇದು ಸಂಪೂರ್ಣವಾಗಿ ಇದೊಂದರಿಂದನೇ ಸಾಧ್ಯ ಇಲ್ಲ. ಅದರ ಜೊತೆಗೆ ಬೇಕಾಗಿರುವಂತಹ ಜೀವನ ಶೈಲಿಯ ಬದಲಾವಣೆಗಳು, ಕೆಲವೊಂದು ಆಹಾರ ಪದಾರ್ಥಗಳನ್ನು ಬಿಡೋದು ಕೂಡ ಅಷ್ಟೇ ಮುಖ್ಯ. ಜೀವನ ಶೈಲಿಯ ಬದಲಾವಣೆಗಳಂದ್ರೆ ಏನೇನ್ ಮಾಡಬೇಕು? ಮುಖ್ಯವಾಗಿ ನಾವು ಪ್ರತಿದಿನ ಅರ್ಧ ಗಂಟೆ ಆದರೂ ವಾಕಿಂಗ್ ಮಾಡುವಂತಹ ಅಭ್ಯಾಸವನ್ನು ಇಟ್ಕೋಬೇಕು. ವಾಕಿಂಗ್ ಮಾಡೋದ್ರಿಂದ ಕಾಲುಗಳಿಗೆ ವ್ಯಾಯಾಮ ಆಗುತ್ತೆ, ಅದು ರಕ್ತ ಸಂಚಾರ ಚೆನ್ನಾಗಾಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಕೆಲವೊಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು. ನಮ್ಮ ಮೀನ್ಕಂಡದಲ್ಲಿರುವಂತಹ ಮಾಂಸಖಂಡಗಳ ಸ್ಟ್ರೆಚಿಂಗ್ ಮತ್ತು ಅದರಲ್ಲಿ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಬೇಕಾಗಿರುವಂತಹ ವ್ಯಾಯಾಮಗಳು. ನಮ್ಮ ಹ್ಯಾಮ್ ಸ್ಟ್ರಿಂಗ್ಸ್, ತೊಡೆ ಹಿಂಭಾಗದಲ್ಲಿ ಮತ್ತು ಕ್ವಾಡ್ರಿಸೆಪ್ಸ್, ತೊಡೆ ಮುಂಭಾಗದಲ್ಲಿರುವಂತಹ ಮಾಂಸಖಂಡಗಳನ್ನ ಗಟ್ಟಿಯಾಗಿಟ್ಕೊಳ್ಳಿಕ್ಕೆ, ಅದನ್ನ ಸ್ಟ್ರೆಚ್ ಮಾಡಲಿಕ್ಕೆ ವ್ಯಾಯಾಮಗಳು ಬೇಕು. ಈ ವೆರಿಕೋಸ್ ವೇನ್ ಸಮಸ್ಯೆ ಯಾಕೆ ಬರುತ್ತೆ, ಅದು ಏನು, ಅದರ ಮನೆಮದ್ದೇನು ಅಂತ ನಾನು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಈ ಕಾಲುಗಳಿಗೆ ರಕ್ತ ಸಂಚಾರ ಚೆನ್ನಾಗಾಗ್ಲಿಕ್ಕೆ ಯಾವ ವ್ಯಾಯಾಮ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಒಂದು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದನ್ನ ನೋಡಿದ್ರೆ ನಿಮ್ಗೆ ಎಲ್ಲದೂ ಅರ್ಥ ಆಗುತ್ತೆ. ಅದರ ಜೊತೆಗೆ ನಾವು ನೀರನ್ನ ಹೆಚ್ಚು ಕುಡಿಯುವಂತಹ ಅಭ್ಯಾಸವನ್ನು ಇಟ್ಕೋಬೇಕು. ಹೆಚ್ಚು ನೀರು ಕುಡಿದಷ್ಟು ರಕ್ತ ಫ್ರೀ ಆಗಿ ಮೂವ್ಮೆಂಟ್ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. 2 ರಿಂದ 2.5 ಲೀಟರ್ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿದಿನ ಕುಡಿಯುವಂತಹ ಅಭ್ಯಾಸ ಇರಲೇಬೇಕು ಅಂತ ಹೇಳ್ತೀವಿ. ಅದರ ಜೊತೆಗೆ ತುಂಬಾ ಹೊತ್ತು ನಿಂತ್ಕೊಂಡು ಕೂತ್ಕೊಂಡು ಇರೋದ್ರಿಂದ ಈ ಸಮಸ್ಯೆ ಬರೋದ್ರಿಂದ ಅರ್ಧ ಗಂಟೆಗೊಮ್ಮೆ ಆದ್ರೂ ಒಂದು 5 ನಿಮಿಷ ಬ್ರೇಕ್ ತಗೊಂಡು ಸ್ವಲ್ಪ ಓಡಾಡೋದು, ನಮ್ಮ ದೇಹವನ್ನ ಸ್ಟ್ರೆಚ್ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಇದು ಜೀವನ ಶೈಲಿಯ ಬದಲಾವಣೆಗಳು. ಕೆಲವೊಂದು ಆಹಾರ ಪದಾರ್ಥಗಳನ್ನ ನಾವು ಬಿಡಬೇಕು. ಯಾವುದರಿಂದ ಈ ರಕ್ತ ಸಂಚಾರಕ್ಕೆ ತೊಂದರೆ ಆಗುತ್ತೆ? ಮುಖ್ಯವಾಗಿ ಆಗುವಂತಹದ್ದು ಹೆಚ್ಚು ಸಕ್ಕರೆ ಮಿಶ್ರಿತ ಆಹಾರ, ಹೆಚ್ಚು ಶುಗರಿ ಫುಡ್ಸ್ ಅಂತ ಹೇಳ್ತೀವಿ. ಪ್ರೊಸೆಸ್ ಮಾಡಿರುವಂತಹ ಆಹಾರ ಅಂದ್ರೆ ಈ ಬೇಕರಿಯಲ್ಲಿ ಸಿಗುವಂತಹ ಆಹಾರ ಆಗಿರ್ಬೋದು, ಮುಂಚೆನೆ ಪ್ರಾಸೆಸ್ ಮಾಡಲಿಕ್ಕೆ ಹೆಚ್ಚು ಪ್ರಿಸರ್ವೇಟಿವ್ಸ್ ಹಾಕಿರುವಂತಹ ಆಹಾರ ಆಗಿರ್ಬೋದು. ಅಷ್ಟೇ ಅಲ್ಲದೆ ಹೆಚ್ಚು ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರ, ಡೀಪ್ ಫ್ರೈಡ್ ಐಟಮ್ಸ್. ಸೊ ಎಣ್ಣೆಯಲ್ಲಿ ಕರೆದಿರುವಂತಹದ್ದು, ತುಂಬಾ ಸಕ್ಕರೆ ಇರುವಂತಹ ಆಹಾರ ಮತ್ತು ಪ್ರಾಸೆಸ್ ಮಾಡಿರುವಂತಹ ಆಹಾರವನ್ನ ನಾವು ಕಡಿಮೆ ಮಾಡಿದಷ್ಟು ನಮ್ಗೆ ಈ ಕಾಲಿಗೆ ರಕ್ತ ಸಂಚಾರ ಹೆಚ್ಚಾಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಇವತ್ತು ನಾವು ಯಾವ ಮುಖ್ಯ 5 ಆಹಾರಗಳನ್ನ ನಮ್ಮ ಪ್ರತಿನಿತ್ಯದ ದಿನಚರಿಯಲ್ಲಿ ಸೇರಿಸ್ಕೋಬೇಕು ಅಂತ ಅರ್ಥ ಮಾಡ್ಕೊಂಡಿದೀವಿ, ರಕ್ತ ಸಂಚಾರ ಕಾಲಿಗೆ ಚೆನ್ನಾಗಾಗಬೇಕು ಅಂತಂದ್ರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.